ಎಸ್ ವೀಕ್ಷಕರೇ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಆರ್ಸಿಬಿ ವಿರುದ್ಧ ಖಾಸಗಿ ದೂರು ದಾಖಲಿಸಲು ಅತಿ ಹಿಂದುಳಿದ ಮಠಾಧೀಶ ಒಕ್ಕೂಟ ನಿರ್ಧಾರ ಮಾಡಿದೆ. ಇದೇ ವಿಚಾರವಾಗಿ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಛಲವಾದಿ ಮಠದ ಬಸವನಾಗೆ ಶ್ರೀಗಳು, ಕುಂಬಾರ ಮಠದ ಬಸವಮೂರ್ತಿ ಶ್ರೀಗಳು ಹಾಗೂ ಈಡಿಗ ಸಮುದಾಯದ ಪ್ರಾಣವಾನಂದ ಸ್ವಾಮೀಜಿಯವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಪ್ರಾಣವಾನಂದ ಸ್ವಾಮೀಜಿಯವರು ಆರ್ಸಿಬಿ ಖಾಸಗಿ ಸಂಸ್ಥೆ, ಅದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಲಾಭವಿಲ್ಲ. ಡಿಸಿಎಂ ಹೋಗಿ HAL ವಿಮಾನ ನಿಲ್ದಾಣದಲ್ಲಿ ಆಟಗಳನ್ನ ರಿಸೀವ್ ಮಾಡಿದ್ದಾರೆ ಎನ್ನುವಂಥ ವಿಚಾರವನ್ನ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ರಾಜ್ಯಾಂಗ ಅಂದ್ರೆ ಏನು ಅನ್ನೋದನ್ನ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಸಂವಿಧಾನಬದ್ಧವಾಗಿದ್ದವರು ಅವ್ರು ಏನ್ ಪದವಿಗಳನ್ನ ತಗೊಂಡಿದ್ದಾರೆ, ಕೆಲವರು ಆಯ್ಕೆ ಮಾಡ್ಕೊಂಡು ತಗೊಂಡ್ರೆ, ಕೆಲವರು ವಿದ್ಯಾರ್ಜನೆ ಮಾಡಿ ತಗೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಾಮಾನ್ಯ ಜ್ಞಾನ, ಒಂದು ವಿವೇಚನೆಯಿಂದ ಇಷ್ಟೊಂದು ದುರ್ಬಲ ಸರ್ಕಾರ ಆಗಬಾರ್ದು. ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ, ಇದಕ್ಕೆ ಒಂದಿಷ್ಟು ಸಮಯವನ್ನ ಕೊಡ್ತೇವೆ, ಆದಷ್ಟು ಬೇಗ ಸರಿ ಹೋಗ್ಲಿ ಅನ್ನೋ ಅಂತ ನಿರೀಕ್ಷೆಯನ್ನ ಇಟ್ಟಿದ್ದೇವೆ. ಒಂದ್ ಪಕ್ಷ ಇವರು ಇದೇ ದುರ್ಬಲತೆಯಿಂದ ಇದ್ರೆ ನಾವು ಮಠಾಧೀಶರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು, ರಾಜ್ಯಾಂಗ ಅಂದ್ರೆ ಏನು ಅನ್ನೋದನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ನಾವೆಲ್ಲ ಕೂಡ ಮಠವನ್ನ ತೊರಿತೇವೆ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ, ಜನಸಾಮಾನ್ಯರಿಗೆ ಸಂವಿಧಾನ ಜಾಗೃತಿಯನ್ನ ಮಾಡೋಕೆ ಹೊರಗೆ ಬರ್ತೇವೆ. ಬರೇ ನೀವು ಸಂವಿಧಾನ ಪೀಠಿಕೆಯನ್ನ ಕೊಟ್ಟರೆ ಆಗೋದಿಲ್ಲ, ಈ ದಕ್ಷತೆಯ ಆಡಳಿತವನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಸಂವಿಧಾನಬದ್ಧವಾಗಿದ್ದವರು ಅವ್ರು ಏನ್ ಪದವಿಗಳನ್ನ ತಗೊಂಡಿದ್ದಾರೆ, ಕೆಲವರು ಆಯ್ಕೆ ಮಾಡ್ಕೊಂಡು ತಗೊಂಡ್ರೆ, ಕೆಲವರು ವಿದ್ಯಾರ್ಜನೆ ಮಾಡಿ ತಗೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಾಮಾನ್ಯ ಜ್ಞಾನ, ಒಂದು ವಿವೇಚನೆಯಿಂದ ಇಷ್ಟೊಂದು ದುರ್ಬಲ ಸರ್ಕಾರ ನೀವು ಆ 11 ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ದು ಬೇಡಿಕೆ ಇದೆ. ಮತ್ತು ದಯವಿಟ್ಟು ಮಾಧ್ಯಮದ ಮಿತ್ರರು, ನಾನು ಹೇಳಿದೆ 11 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಶಿರೂರು ಗುಡ್ಡದಲ್ಲಿಯೂ ಕೂಡ ಅದನ್ನು ಮುಗಿಸಬೇಕು. ಇವತ್ತು ಕೂಡ IRB ಕಂಪನಿಯನ್ನು ಅರೆಸ್ಟ್ ಮಾಡಿ ನಾನೇ ಕೇಸ್ ಮಾಡಿದ್ದೀನಿ, ಕೊಲೆ ಕೇಸ್ ದಾಖಲೆ ಮಾಡಿಸಿದೆ ನಾನೇ, ಇವತ್ತು ಅರೆಸ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ಇದು ಬಿಡುವ ಪ್ರಶ್ನವನ್ನೇ ಇಲ್ಲ. ಮತ್ತು ಡೆಲ್ಲಿಗೆ ತೆರಳಿ ಮಾನ್ಯ ನಮ್ಮ ರಾಜನಾಥ್ ಸಿಂಗ್ ಅವರು ಕೂಡ ಇದ್ರಲ್ಲಿ ಮಧ್ಯಪ್ರವೇಶಬೇಕು, ಡೈರೆಕ್ಟ್ ಕೇಸ್ ತಗೊಂಡು ಎನ್ಕ್ವೈರಿ ಮಾಡಬೇಕು. ಯಾರ ಬಗ್ಗೆ? ಈ RCB ಏನಿದೆಯಲ್ಲ, ಅದು ದೊಡ್ಡ ಒಂದು ದೇಶ ದ್ರೋಹ ಕಂಪನಿ ಆಗಿದ್ರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.